ಸಂತೋಷವನ್ನ ತಂದಂತ ಒಂದು ಪವಿತ್ರವಾದಂತ ದಿನ ಇವತ್ತು. ನನಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದನ್ನ ಉದ್ಘಾಟನೆ ಮಾಡಿದ ಮೇಲೆ ಒಂದು ದೊಡ್ಡ ಭಾರವಾದ ಆನೆ ಜೊತೆ ಮಹಾತ್ಮ ಗಾಂಧೀಜಿ ಕೊಟ್ಟಂತ ಒಂದು ಪುಸ್ತಕವನ್ನ ನನಗೆ ಗಿಫ್ಟ್ ಆಗಿ ಕೊಟ್ರು. ಆ ಪುಸ್ತಕ ನೋಡಿದೆ. ಮಹಾತ್ಮ ಗಾಂಧೀಜಿಯವರು ನನ್ನ ಕನಸಿನ ಭಾರತ ಅಂತ ಹೇಳಿ ಬರೆದಂತ ಪುಸ್ತಕ ಕೊಟ್ಟಿದ್ದಾರೆ. ಆದ್ರೆ ನನಗೆ ಸಿದ್ದರಾಮಯ್ಯನವರಿಗಿದು ಕನಸಿನ ಕರ್ನಾಟಕ ಅಂತ ಹೇಳಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ತಮ್ಮನ್ನೆಲ್ಲ ನೋಡಿದ್ರೆ ನನಗೆ ಯಾಕೆ ಸಂತೋಷ ಆಯ್ತು ಅಂದ್ರೆ, ಇವತ್ತಿನ ಕಾಲದಲ್ಲಿ ಈ ಘಟಕದಲ್ಲಿ ನೀವೆಲ್ಲ ಯುವಕರು ಬಹಳ ಅದೃಷ್ಟವಂತರು. ನಮ್ಮ ಜನರೇಷನ್ ಮತ್ತು ಸಿದ್ದರಾಮಯ್ಯನವ್ರ ಜನರೇಷನ್ ನಲ್ಲಿ ಇಂಥ ಭಾಗ್ಯಗಳು, ಇಂಥ ಅವಕಾಶಗಳು ನಮಗೆ ಸಿಕ್ಕಿರ್ಲಿಲ್ಲ. ಅದೃಷ್ಟವಂತ ಎಂದರೆ ಅವಕಾಶವನ್ನ ಪಡೆಯುವುದವನು, ಬುದ್ಧಿವಂತ ಎಂದರೆ ಅವಕಾಶವನ್ನ ಸೃಷ್ಟಿಸಿಕೊಳ್ಳುವನು. ಇದನ್ನ ವಿವೇಕಾನಂದರು ಹೇಳಿದ್ದಾರೆ. ನಾನು ಏನ್ ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಈ ಕಾರ್ಯಕ್ರಮದ ಯೋಜನೆಗಳನ್ನ ಈಗಾಗಲೇ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ರವರು ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿಮಗೆ ತಿಳಿಸಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನೇಮಕ ಆದಾಗ ಜವಾಬ್ದಾರಿ ತೆಗೆದುಕೊಂಡಂತ ದಿನ ನಾನು ಆಡಿದಂತ ಮಾತು ನನಗೆ ನೆನಪು ಬರ್ತದೆ. ನಾನು ಒಂದು ಮಾತು ಹೇಳಿದ್ದೆ, ನಮ್ಮ ಸರ್ಕಾರ ಮುಂದಕ್ಕೆ ನಾವು ರೂಪಿಸ್ಬೇಕಾದ್ರೆ ಇಬ್ಬರ ಮೇಲೆ ವಿಶ್ವಾಸ ಇಡಬೇಕು. ಯಾರ ಮೇಲೆ ಅದು ಅಂದ್ರೆ, ಒಂದು ಮಹಿಳೆ ಮೇಲೆ, ಒಂದು ಯುವಕರ ಮೇಲೆ. ಇವರಿಬ್ಬರ ಮೇಲೆ ನಾವು ವಿಶ್ವಾಸ ಇಟ್ಟಾಗ ಎಲ್ಲ 5 ವರ್ಗಕ್ಕೆ ಸೇರಿದಂತ ಕೃಷಿಕ, ಕಾರ್ಮಿಕ, ಯುವಕ ಎಲ್ಲರೂ ಕೂಡ ಇದಕ್ಕೆ ಸೇರಿ ನಮ್ಗೆ ಶಕ್ತಿ ತುಂಬುತ್ತದೆ ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ನಾನು ಭಾಷಣವನ್ನು ಮಾಡಿ ಅಧಿಕಾರದ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೆ. ಇಲ್ಲಿ ಕೂತ್ಕೊಂಡಾಗ ನನ್ನ ತಲೆಗೆ ಏನೋ ಬರ್ತಾ ಇತ್ತು. ಏನ್ ಬರಿತಾ ಇದ್ದೀರಿ ಅಂತ ಹೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ನನ್ನ ಕೇಳಿದ್ರು, ಏನೋ ಬರಿತಾ ಇದ್ದೀರಲ್ಲ ಅಂತ. ಆಗ ನನ್ನ ತಲೆಗೆ ಓಡ್ತಿತ್ತು, ಈಗ ತಾನೇ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತ ಬಸ್ಸನ್ನ ಚಾಲನೆ ಮಾಡಿಬಿಟ್ಟು ಬಂದು ಹೊಸ ಬಸ್ಸು 1000 ಬಸ್ಸು ಆಡ್ ಮಾಡ್ತಾ ಇದ್ದೀವಿ. ಆಗ ಏನ್ ಬಂತು ಅಂತ ಅಂದ್ರೆ, ಇಲ್ಲಿ ಕೂತ್ಕೊಂಡು ಬರೀತಾ ಇದ್ದೆ. ಅವ್ರು ಕೇಳ್ತಾ ಇದ್ದೀವಿ, ಏನೋ ಕವನ ಬರೀತಾ ಇದ್ದೀರಲ್ಲ ಅಂತ. ನನಗೇನ್ ನೆನಪಾಯ್ತು ಅಂದ್ರೆ, ಬರ್ದಿದ್ದೀನಿ ಇಲ್ಲಿ, ಕೊಟ್ಟ ಮಾತು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು, 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಅರಳಿದಂತ ಕಮಲ ಇದನ್ನು ನೋಡಿ ಉದಿರಿ ಹೋಯಿತು. ಅತ್ತ ಇತ್ತ ಹೊತ್ತ ಎಲೆಯನ್ನ ನೋಡಿ ಮಹಿಳೆ ಎಸೆದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ನೋಡಿ ಮಹಿಳೆ ತೇನ ಬಿಸಾಡಿ ಹೋದಳು. ಇದು 5 ಬೆರಳು ಸೇರಿ ಮುಷ್ಟಿ ಆಯಿತು. ಕಮಲದ ವಿಚಾರ 7 ಆಯ್ತು. ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ಉಳಿಸಿಕೊಂಡು ನುಡಿದಂತೆ ನೋಡಿ 5 ಬೆರಳು ಸೇರಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಕೈ ಮುಷ್ಟಿ ಆಯಿತು. ಇದನ್ನ ನಾನು ಬರೆದಿದ್ದೇನೆ. ಇದು ನಮ್ಗೆಲ್ಲರೂ ಕೂಡ ಸಂತೋಷವನ್ನ ತಂದಂತ ದಿನ. ನಾನು ಯುವಕರು, ನೀವೆಲ್ಲ ಇಲ್ಲಿ ಸೇರ್ತೀರಿ, ಏನ್ ಹೇಳಲಿಕ್ಕೆ ಸಾಧ್ಯ ಯುವಕರಿಗೆ? ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಹಿಂದೆ ಬಿಜೆಪಿ ಸರ್ಕಾರ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ನಿಮ್ಮ ಕುಟುಂಬದ, ನಿಮ್ಮ ತಂದೆ ತಾಯಿಯ ಅಕೌಂಟ್ಗೆ 5 ಲಕ್ಷ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಅದನ್ನ ಅವ್ರ ಕೈಲಿ ಮಾಡಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ನಾವು ಈ 5 ಗ್ಯಾರಂಟಿಗಳನ್ನ ಕೊಟ್ಟು ನಿಮ್ಮ ಬದುಕಿನಲ್ಲಿ, ನಿಮ್ಮ ಕುಟುಂಬದ, ನಿಮ್ಮ ತಂದೆ ತಾಯಿಯ ಬದುಕಿನಲ್ಲಿ ಜೀವನ ನಾವೇನೋ
ಬದಲಾವಣೆ ಅಲ್ಲ, ನಿಮ್ಮ ಉಸಿರಿಗೆ ಶಕ್ತಿಯನ್ನ ತುಂಬಿ ಏನು ಇವತ್ತು ಯುವಕರಿಗೆ ಉದ್ಯೋಗದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ, ಒಂದು ಆಶ್ರಯ ಕೊಟ್ಟು ನೀವು ಯಾರು ಕೂಡ ನಿಮ್ಮ ಬದುಕಿನಲ್ಲಿ ಯಾರು ಜಿಗುಪ್ಸೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇಂಥ 5 ಯೋಜನೆಯನ್ನು ತಂದು ಇವತ್ತು ನಿಮ್ಮ ಕುಟುಂಬದ ಬದುಕಿಗೆ ನೆರವಾಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದು ಜ್ಯೋತಿ ನಾವು ಬೆಳೆಸ್ಬೇಕಾದ್ರೆ ಇದು ನಮ್ಮ ಸರ್ಕಾರದ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ. ನೀವು ಕೊಟ್ಟಂತ ಅಧಿಕಾರದಿಂದ ನಾವು ಕೊಡ್ತಾ ಇರೋಂತ ಒಂದು ಶಕ್ತಿ, ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯುವಕರಿಗೆ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 4 ಡಿಗಳನ್ನ ತಾವು ನೆನಪಲ್ಲಿ ಇಟ್ಕೊಳ್ಬೇಕು. 4 ಡಿ. ಒಂದು, ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ಆಗ ಮಾತ್ರ ನಿಮ್ಮ ಬದುಕಿನಲ್ಲಿ ಯಶಸ್ಸಾಗ್ತದೆ. ನೀವು ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಗಮನದಲ್ಲಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ನಿಮ್ಗೆ ಯಾರು ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೆ, ಯಾರು ನಿಮ್ಮ ಮನೆಯಲ್ಲಿ ಜ್ಯೋತಿಯನ್ನು ಬೆಳೆಸ್ತಾರೆ, ಯಾರ ತಾಯಿ ನಿನಗೆ ಅನ್ನವನ್ನು ಕೊಡ್ತಾಳೆ, ಯಾರು ವಿದ್ಯೆಯನ್ನು ಕೊಡ್ತಾಳೆ, ಯಾರು ಬೆಳಕನ್ನು ಕೊಡ್ತಾರೆ, ಅಂತವನ್ನ ಯಾವತ್ತೂ ಕೂಡ ನಾವು ಮರಿಬಾರ್ದು. ಉಪಕಾರ ಸ್ಮರಣೆ ಅದೇ ನಮ್ಮ ಬದುಕಿನಲ್ಲಿ ಒಂದು ಶ್ರೇಷ್ಠವಾದದ್ದು. ನಾನು ಒಂದು ಮಾತು ಹೇಳ್ತಾ ಇರ್ತೀನಿ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ 3 ನೆನಪು ಮನುಷ್ಯತ್ವ ಮೂಲ. ಹಂಗೆ ಈ 5 ಗ್ಯಾರಂಟಿ ನಮ್ಮ ರಾಜ್ಯದ ಬಡ ಜನತೆಯ, ಯುವಕರ, ಮಹಿಳೆಯರ, ಹಿರಿಯರ, ರೈತರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ದೊಡ್ಡ ಸಂತೋಷವನ್ನ ಉಂಟು ಮಾಡಿದೆ. ಆದ್ರಿಂದ ನಿಮ್ಮ ಸರ್ಕಾರ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಈ ವರ್ಷ 2023ರಲ್ಲಿ ನಮ್ಮನ್ನ ಅಧಿಕಾರದಲ್ಲಿ ವಿಧಾನಸೌಧದ 3ನೇ ಮಾಡಿಲಿ ಕುಣಿಸಿದ್ದೀರಿ. ಆ ಅಧಿಕಾರದ ಋಣವನ್ನ ನಿಮಗೆ ತೀರಿಸಿ ಇವತ್ತು ನಾವು ನಿಮ್ಮ ಎಲ್ಲರ ಬದುಕಿನಲ್ಲಿ ಒಂದು ಶಕ್ತಿ, ಆತ್ಮಧೈರ್ಯ ತುಂಬುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನಾನು ಮೊನ್ನೆ ಯಾವುದೋ ಒಂದು ಪೇಪರ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಮಹದೇಶ್ವರನ ಬೆಟ್ಟಕ್ಕೆ ಯುವಕರು ನಮ್ಗೆ ಮದುವೆ ಆಗ್ಲಿಲ್ಲ, ಉದ್ಯೋಗ ಇಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ರಂತೆ. ಇವತ್ತು ನಾವು ಅದನ್ನ ತಪ್ಪಿಸ್ಬೇಕು, ಆತ್ಮಧೈರ್ಯವನ್ನ ತುಂಬಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಪವಿತ್ರವಾದಂತ 5 ಗ್ಯಾರಂಟಿಗಳನ್ನ ತಂದು ಇವತ್ತು ಜನರಿಗೆ ಅರ್ಪಿಸಿದ್ದೇವೆ, ಯುವಕರಿಗೆ ಅರ್ಪಿಸಿದ್ದೇವೆ, ತಾಯಂದಿರಿಗೆ ಅರ್ಪಿಸಿದ್ದೇವೆ, ಎಲ್ಲರೂ ಕೂಡ ಅರ್ಪಿಸಿದ್ದೇವೆ. ಆದ್ರಿಂದ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮ ಸರ್ಕಾರದ ಮೇಲೆ ಇರ್ಲಿ ಅಂತೇಳಿ ಆಶಿಸಿ ಈ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ರವರಿಗೆ, ಅವರೆಲ್ಲ ಅಧಿಕಾರಿಗಳಿಗೆ ಬಹಳ ಉತ್ತಮವಾಗಿ, ಪಾರದರ್ಶಕವಾಗಿ, ಯಾರು ಕೂಡ ಇದನ್ನ ದುರುಪಯೋಗವನ್ನ ಮಾಡ್ಕೊಳ್ಬಾರ್ದು. ಖಾಸಗಿ ಇರ್ಲಿ, ಸರ್ಕಾರ ಇರ್ಲಿ, ಎಲ್ಲೇ ಆಗ್ಲಿ, ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡು ಹೋಗ್ತೇವೆ. ಇದನ್ನ ನಡೆಸಬೇಕು, ಈ ಮುಷ್ಟಿಯನ್ನ ಕೈ ಬಲಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೆ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.